ನಮಸ್ಕಾರ ಸ್ನೇಹಿತರೆ. ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ಮಾತನಾಡ್ತಾ ಇರುವುದು ಕೇವಲ ಒಂದು ಪ್ರಾಣಿಯ ಬಗ್ಗೆ ಅಲ್ಲ. ನಮ್ಮ ಸಂಸ್ಕೃತಿಯ ಉಸಿರು, ನಮ್ಮ ಧರ್ಮದ ಆಧಾರ ಸ್ತಂಭ, ತಾಯಿಯಂತೆ ಪೋಷಿಸುವ ದಿವ್ಯ ಶಕ್ತಿ, ನಮ್ಮ ಗೋಮಾತೆಯ ಬಗ್ಗೆ. ಭಾರತದಲ್ಲಿ ಹಸು ಎಂದರೆ ಕೇವಲ ಹಾಲು ಕೊಡುವ ಪ್ರಾಣಿ ಅಲ್ಲ, ಅವಳು ನಮ್ಮ ಜೀವನದ ಒಂದು ಭಾಗ. ಹಳ್ಳಿಯ ಸಂಸಾರದಿಂದ ಹಿಡಿದು ಮಹಾರಾಜರ ಅರಮನೆಯವರೆಗೆ, ಋಷಿ ಮುನಿಗಳ ಆಶ್ರಮದಿಂದ ಹಿಡಿದು ನಮ್ಮ ಇಂದಿನ ಮನೆಯ ಪೂಜಾಗೃಹದವರೆಗೆ ಗೋಮಾತೆ ಎಲ್ಲೆಲ್ಲೂ ಪೂಜಿಸಲಾಗಿದ್ದಾಳೆ. ಪುರಾಣಗಳಲ್ಲಿ ಗೋಮಾತೆಯ ಸ್ಥಾನ. ನಮ್ಮ ಪುರಾಣಗಳಲ್ಲಿ ಗೋಮಾತೆಗೆ ಅತ್ಯಂತ ಉನ್ನತ ಸ್ಥಾನ ಇದೆ. ಸಮುದ್ರ ಮಂಥನದಲ್ಲಿ ಉದ್ಭವಿಸಿದ ಕಾಮಧೇನು, ಎಲ್ಲಾ ಇಚ್ಛೆಗಳನ್ನು ಪೂರೈಸುವ ದಿವ್ಯ ಹಸು. ಋಷಿ ವಸಿಷ್ಠರ ಆಶ್ರಮದಲ್ಲಿ ಇದ್ದ ಈ ಕಾಮಧೇನು ಧರ್ಮದ ಸಮೃದ್ಧಿಯ ಮತ್ತು ದಾನಶೀಲತೆಯ ಪ್ರತೀಕ. ಮಹಾಭಾರತದಲ್ಲಿ ಗೋ ಸಂರಕ್ಷಣೆಯನ್ನು ಮಹಾಪುಣ್ಯದ ಕಾರ್ಯ ಅಂತ ಹೇಳಲಾಗಿದೆ. ಗೋವುಗಳನ್ನು ರಕ್ಷಿಸುವವನು ಭೂಮಿಯನ್ನೇ ರಕ್ಷಿಸುವವನಾಗಿದ್ದಾನೆ ಎಂಬಂತಹ ಅನೇಕ ಉಲ್ಲೇಖಗಳು ನಮಗೆ ಗೋಮಾತೆಯ ಮಹತ್ವವನ್ನು ತಿಳಿಸುತ್ತವೆ. ದೇವತೆಗಳ ವಾಸ ಗೋಮಾತೆಯಲ್ಲಿದೆ ಎಂಬ ನಂಬಿಕೆ. ಹಿಂದೂ ಧರ್ಮದಲ್ಲಿ ಒಂದು ನಂಬಿಕೆ ಇದೆ, ಗೋಮಾತೆಯ ದೇಹದಲ್ಲಿ ಎಲ್ಲ ದೇವತೆಗಳು ವಾಸಿಸುತ್ತಾರೆ ಅಂತ. 4 ಕಾಲುಗಳಲ್ಲಿ 4 ಧರ್ಮದ ಸ್ತಂಭಗಳು, ಮುಖದಲ್ಲಿ ಬ್ರಹ್ಮ, ಗಂಟಲಲ್ಲಿ ವಿಷ್ಣು, ಶೃಂಗಗಳಲ್ಲಿ ಶಿವ ಮತ್ತು ಹೊಟ್ಟೆಯಲ್ಲಿ ಎಲ್ಲ ದೇವತೆಗಳು ಇದ್ದಾರೆ ಅಂತ ಹಿಂದೂಗಳು ಪೂಜ್ಯತೆಯಿಂದ ಗೋಮಾತೆಯನ್ನ ಪೂಜಿಸುತ್ತಾರೆ. ಗೋಮಾತೆಯನ್ನ ಪೂಜಿಸುವುದು ಎಂದರೆ ಎಲ್ಲ ದೇವತೆಗಳನ್ನ ಪೂಜಿಸಿದಂತೆ ಎಂಬ ಒಂದು ಭಾವನೆ. ಆದ್ದರಿಂದ ನಾವು ಹಬ್ಬಗಳ ದಿನ, ವಿಶೇಷ ಪೂಜೆಗಳ ದಿನ, ಹೊಸ ಮನೆಯ ಪ್ರವೇಶದ ದಿನ, ಸಂಕ್ರಾಂತಿ, ಗೋಪೂಜೆ, ಗೋವರ್ಧನ ಪೂಜೆ ಮುಂತಾದ ದಿನಗಳಲ್ಲಿ ಗೋಮಾತೆಗೆ ಪೂಜೆಯನ್ನ ಸಲ್ಲಿಸ್ತೀವಿ. ಗೋಮಾತೆ ಕೊಡುತ್ತಿರುವ 5 ಮಹಾದಾನಗಳು. ಗೋಮಾತೆ ನಮಗೆ ಕೇವಲ ಹಾಲು ಮಾತ್ರ ಕೊಡಲ್ಲ, ಅವಳು ನಮಗೆ ಪಂಚಗವ್ಯ ಎಂದು ಕರೆಯಲ್ಪಡುವ 5 ಅಮೂಲ್ಯ ದಾನಗಳನ್ನ ಕೊಡ್ತಾಳೆ. ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಗೋಮೂತ್ರ ಮತ್ತು ಗೋಬರ. ಹಾಲು ನಮ್ಮ ಮಕ್ಕಳ ಬೆಳವಣಿಗೆಗೆ, ಆರೋಗ್ಯಕ್ಕೆ ಅತಿ ಮುಖ್ಯ. ತುಪ್ಪ ನಮ್ಮ ಯಜ್ಞಯಾಗಗಳಲ್ಲಿ ಅಗ್ನಿಗೆ ಆಹುತಿಯಾಗುತ್ತೆ. ಗೋಮೂತ್ರ ಔಷಧೀಯ ಗುಣಗಳಿಂದ ಕೂಡಿದೆ. ಗೋಬರ ನೈಸರ್ಗಿಕ ಗೊಬ್ಬರ, ಮನೆ ಶುದ್ಧೀಕರಣಕ್ಕೂ ಕೂಡ ಉಪಯೋಗವಾಗುತ್ತೆ. ಕೃಷಿಗೆ ಗೋಮಾತೆಯ ಕೊಡುಗೆ. ಇಂದಿಗೂ ಕೂಡ ನಮ್ಮ ಹಳ್ಳಿ ಜೀವನ ಗೋಮಾತೆ ಇಲ್ಲದೆ ಅಪೂರ್ಣ. ಹಳೆಯ ಕಾಲದಲ್ಲಿ ಟ್ರ್ಯಾಕ್ಟರ್ ಇರಲಿಲ್ಲ. ರೈತನ ಹೊಲವನ್ನ ಉರಿಯೂತ ಮಾಡಿದ್ದು ಗೋಮಾತೆಯೇ. ಇಂದಿಗೂ ಗೊಬ್ಬರದಿಂದ ತಯಾರಿಸುವ ನೈಸರ್ಗಿಕ ಗೊಬ್ಬರದಿಂದಲೇ ಭೂಮಿ ಫಲವತ್ತತೆಯನ್ನ ನೀಡುತ್ತೆ. ಇಂದಿನ ರಾಸಾಯನಿಕ ಗೊಬ್ಬರ ಮಣ್ಣನ್ನು ಹಾಳು ಮಾಡುತ್ತಿದ್ದರೆ, ಗೋಮಾತೆಯ ಗೊಬ್ಬರ ಮಾತ್ರ ಭೂಮಿಗೆ ಜೀವವನ್ನ ಕೊಡುತ್ತೆ. ಗೋಮಾತೆ ಮತ್ತು ಆಧ್ಯಾತ್ಮಿಕ ಶುದ್ಧತೆ. ನಮ್ಮ ಮನೆಗಳಲ್ಲಿ ಗೋಮಾತೆಯ ಗೊಬ್ಬರದಿಂದ ಲೇಪನ ಹಾಕುವುದು, ಗೋಮೂತ್ರದಿಂದ ಶುದ್ಧೀಕರಣ ಮಾಡುವುದು ಕೇವಲ ಸಾಂಪ್ರದಾಯಿಕ ಮಾತ್ರವಲ್ಲ, ಅದರ ಹಿಂದೆ ವೈಜ್ಞಾನಿಕತೆಯೂ ಇದೆ. ಗೊಬ್ಬರದಲ್ಲಿ ನಾಶಕಾರಿ ಬ್ಯಾಕ್ಟೀರಿಯಾಗಳು ಬೆಳೆಯದಂತೆ ತಡೆಯುವ ಶಕ್ತಿ ಇದೆ. ಇದನ್ನ ನಾವು ಆಧುನಿಕ ಸಂಶೋಧನೆಗಳಿಂದ ಕೂಡ ತಿಳ್ಕೋಬಹುದು. ಅದೇ ರೀತಿ ತುಪ್ಪದಿಂದ ಹಚ್ಚುವ ದೀಪಗಳು ವಾತಾವರಣವನ್ನು ಶುದ್ಧಿಗೊಳಿಸುತ್ತವೆ ಎಂಬುದು ವಿಜ್ಞಾನ ಹೇಳುತ್ತದೆ. ಅಂದರೆ ನಮ್ಮ ಸಂಸ್ಕೃತಿ ಕೇವಲ ನಂಬಿಕೆಗಳ ಮೇಲೆ ನಿಂತಿಲ್ಲ, ಅನುಭವ ಮತ್ತು ವಿಜ್ಞಾನದ ಮೇಲೆ ನಿಂತಿದೆ ಅಂತ ನಾವು ತಿಳ್ಕೋಬಹುದು. ಮಕ್ಕಳಿಗೆ ನಾವು ಕಲಿಸಿಕೊಡಬೇಕಾದ ಪಾಠ. ಇಂದಿನ ಪೀಳಿಗೆಗೆ ಗೋಮಾತೆಯ ಮಹತ್ವವನ್ನು ನಾವು ಮತ್ತೆ ತಿಳಿಸಿಕೊಡಬೇಕಾಗಿದೆ. ಹಸುವನ್ನು ರಸ್ತೆಯ ಮೇಲೆ ನೋಡಿದಾಗ ಅದನ್ನು ನೋಡಿ ಹೆದರಿಕೊಂಡು ಹೋಗುವುದು ಅಲ್ಲ, ಆ ಗೋಮಾತೆಯನ್ನು ನೋಡಿದಾಗ ನಾವು ಕೈ ಜೋಡಿಸಬೇಕು ಮತ್ತು ಅವಳಿಗೆ ಒಂದು ತುಂಡು ಹುಲ್ಲನ್ನಾದರೂ ಹಾಕಬೇಕು ಅಂತ ಮಕ್ಕಳಿಗೆ ಕಲಿಸಿಕೊಡ್ಬೇಕು. ಅದೇ ನಮ್ಮ ಧರ್ಮದ ಮುಂದಿನ ಸಂರಕ್ಷಣೆ. ಗೋ ಸಂರಕ್ಷಣೆ ನಮ್ಮ ಹೊಣೆಗಾರಿಕೆ. ಇಂದು ಅನೇಕ ಗೋಶಾಲೆಗಳು ಗೋಮಾತೆಗಳ ಸಂರಕ್ಷಣೆಗೆ ಶ್ರಮಿಸುತ್ತಿವೆ. ನಾವು ಕೂಡ ಅವರಿಗೆ ಸಹಾಯ ಮಾಡಬಹುದು. ತಿಂಗಳಿಗೆ ಒಂದು ಚಿಕ್ಕ ದಾನ, ಸಮಯ ಇದ್ದರೆ ಸಮಯ ಕೊಡುವುದು, ಬೀದಿಗಿಳಿದ ಹಸುವಿಗೆ ಆಹಾರವನ್ನು ನೀಡೋದು, ಗಾಯಗೊಂಡ ಹಸುವಿಗೆ ಚಿಕಿತ್ಸೆಯನ್ನು ಕೊಡಿಸುವುದು, ಇದನ್ನೆಲ್ಲ ಮಾಡೋದ್ರಿಂದ ನಮ್ಮ ಕಡೆಯಿಂದ ಆದ ಚಿಕ್ಕ ಸೇವೆ ಗೋಮಾತೆಯ ಸಂರಕ್ಷಣೆಗೆ ಸಹಾಯವಾಗುತ್ತೆ. ಇಂದು ನಾವು ಗೋಮಾತೆಯನ್ನ ದೇವರಂತೆ ಪೂಜಿಸ್ತಾ ಇದ್ದೀವಾ ಅಥವಾ ಕೇವಲ ಮಾತಿನಲ್ಲಿ ಗೋಮಾತೆ ಗೋಮಾತೆ ಅಂತ ಹೇಳ್ತಾ ಇದ್ದೀವಾ? ನಮ್ಮ ಆಚರಣೆ, ನಮ್ಮ ನಡೆ, ನಮ್ಮ ಕಾಳಜಿ ಎಲ್ಲವೂ ಅವಳಿಗೆ ಗೌರವ ನೀಡುವ ರೀತಿಯಲ್ಲಿ ಇರಬೇಕಾಗಿದೆ. ಅಷ್ಟೇ ಅಲ್ಲ, ಮುಂದಿನ ಪೀಳಿಗೆಗೂ ಕೂಡ ಅದನ್ನು ನಾವು ಕಲಿಸಬೇಕು. ನಮ್ಮ ಶಾಸ್ತ್ರಗಳಲ್ಲಿ ಗೋಹತ್ಯೆಯನ್ನು ಮಹಾಪಾಪ ಅಂತ ಹೇಳಲಾಗಿದೆ. ಏಕೆಂದರೆ
ಗೋಮಾತೆ ನಮ್ಮ ತಾಯಿಯಂತೆ ಪೋಷಿಸಿ ಬದುಕಿಕೊಳ್ಳುವಳು. ಗೋಹತ್ಯೆಯನ್ನು ಮಾಡೋದು ನಮ್ಮ ಸ್ವಂತ ತಾಯಿಯನ್ನೇ ಕೊಲ್ಲುವಂತೆ. ಅದು ನಮ್ಮ ಧರ್ಮವಲ್ಲ. ಹಿಂದೂ ಸಂಸ್ಕೃತಿಯಲ್ಲಿ ಪ್ರಾಣಿಗಳಿಗೆ, ವಿಶೇಷವಾಗಿ ಹಸುವಿಗೆ ತಾಯಿ ಎಂಬ ಗೌರವ ನೀಡಿರುವುದು ನಮ್ಮ ಮಾನವೀಯತೆಯ ಅತ್ಯಂತ ದೊಡ್ಡ ಗುರುತು. ಗೋಮಾತೆ ಅಂದರೆ ಕೇವಲ ಒಂದು ಪ್ರಾಣಿಯಲ್ಲ, ಅವಳು ನಮ್ಮ ಧರ್ಮದ ಆತ್ಮ, ನಮ್ಮ ಸಂಸ್ಕೃತಿಯ ತಾಯಿ, ನಮ್ಮ ಆರೋಗ್ಯದ ಮೂಲ, ನಮ್ಮ ಹಳ್ಳಿಗಳ ಜೀವನಾಡಿ. ನಾವು ಅವಳನ್ನು ಉಳಿಸಿದರೆ ನಮ್ಮ ಧರ್ಮ ಉಳಿಯುತ್ತೆ. ನಾವು ಅವಳನ್ನು ಗೌರವಿಸಿದರೆ ನಮ್ಮ ಮಾನವೀಯತೆಯು ಕೂಡ ಉಳಿಯುತ್ತೆ. ನಾವು ಅವಳನ್ನು ಕಾಪಾಡಿದರೆ ನಮ್ಮ ಭವಿಷ್ಯ ಕೂಡ ಕಾಪಾಡದಂತೆ. ಸ್ನೇಹಿತರೆ, ಗೋಹತ್ಯೆಯನ್ನು ತಡೆಯಲು ಹಿಂದಿನ ರಾಜ್ಯ ಸರ್ಕಾರ ಜಾರಿಗೆ ತಂದಿದ್ದ ಕಾನೂನನ್ನು ಸಡಿಲಗೊಳಿಸಿ ಗೋಹತ್ಯೆಗೆ ಸಹಕಾರ ಪ್ರೋತ್ಸಾಹ ನೀಡಲು ಮತ್ತೆ ಈಗಿನ ರಾಜ್ಯ ಸರ್ಕಾರ ಜಾರಿಗೆ ತರಲು ಮುಂದಾಗಿರುವ ನೂತನ ಗೋ ಸಂರಕ್ಷಣಾ ತಿದ್ದುಪಡಿ ವಿಧೇಯಕರ ವಿರುದ್ಧ ರಾಜ್ಯಾದ್ಯಂತ ರೈತಪರ ಸಂಘಟನೆಗಳು, ಪ್ರಾಣಿಪ್ರಿಯ ಸಂಸ್ಥೆಗಳು, ಹಿಂದೂಪರ ಸಂಘಟನೆಗಳು ಸೇರಿದಂತೆ ಸಂಪೂರ್ಣ ನಾಗರಿಕ ಸಮಾಜ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು ಅಂತ ಈ ವಿಡಿಯೋ ಮೂಲಕ ನಾನು ಎಲ್ಲರಲ್ಲಿ ಪ್ರಾರ್ಥಿಸುತ್ತೇನೆ. ಹಿಂದೂಗಳೇ, ಪ್ರತಿಭಟನೆಯಲ್ಲಿ ಭಾಗವಹಿಸಿ ತಾಯಿ ಸ್ವರೂಪವಾದ ಗೋ ರಕ್ಷಣೆಗೆ ಮುಂದಾಗೋಣ. ಗೋ ರಕ್ಷತಿ ರಕ್ಷಿತಃ, ಗಾವೋ ವಿಶ್ವಸ್ಯ ಮಾತೃ. ನೀವು ಗೋಮಾತೆಯನ್ನು ಪ್ರೀತಿಸುವರಾಗಿದ್ದರೆ ಅಥವಾ ಗೋಮಾತೆಯ ಹಾಲನ್ನು ಕುಡಿದವರೇ ಆಗಿದ್ದರೆ ಈ ವಿಡಿಯೋವನ್ನು ಎಲ್ರಿಗೂ ತಲುಪಿಸುವಂತೆ ಶೇರ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ. ನೀವೇನಾದರೂ ನಮ್ಮ ಚಾನಲ್ನಲ್ಲಿ ಮೊದಲೇ ಬಾರಿ ನೋಡ್ತಾ ಇದ್ದೀರಿ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಹೊಸ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಿಮ್ಮ ಮನೋಜ್ ಶಾಸ್ತ್ರಿ. ಧರ್ಮೋ ರಕ್ಷತಿ ರಕ್ಷಿತಃ. ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ, ಅದನ್ನು ಬೆಳೆಸೋಣ, ಅದನ್ನು ಉಳಿಸೋಣ. ಜೈ ಗೋಮಾತೆ, ಜೈ ಶ್ರೀರಾಮ್.